ಸಕ್ಕರೆ ನಾಡು ಮಂಡ್ಯದಲ್ಲಿ ನಿಲ್ತಾ ಇಲ್ಲ ಪುಂಡರಿಗಳ ಅಟ್ಟಹಾಸ. ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಪುಂಡರ ಅಟ್ಟಹಾಸ, ಇದು ಪುಡಾರಿಗಳ ಅಟ್ಟಹಾಸ. ಮಂಡ್ಯದಲ್ಲಿ ದಿನೇ ದಿನೇ ಹದಗೆಡ್ತಾ ಇದೆಯಾ ಕಾನೂನು ಸುವ್ಯವಸ್ಥೆ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ವಾರದ ಅಂತರದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮೂರನೇ ಪ್ರಕರಣ ಇದು. ಟ್ರಕ್ ಕಾರ್ ಬಳಿಕ ಫ್ಲೈ ಬಸ್ನ ಅಡ್ಡಗಟ್ಟಿ ಕಿಡಿಗೇಡಿಗಳು ಪುಂಡಾಟವನ್ನು ನಡೆದಿದ್ದಾರೆ. ಫ್ಲೈ ಬಸ್ ಇದು ಬೆಂಗಳೂರಿನಿಂದ ಮೈಸೂರು ಹೋಗ್ತಾ ಇದ್ದು. ಸೊ ಆ ಫ್ಲೈ ಬಸ್ನ ಅಡ್ಡಗಟ್ಟಿ ನಿರ್ವಾಹಕನ ಮೇಲೆ ಪುಂಡರಿಂದ ಹಲ್ಲೆಯನ್ನು ನಡೆಸಲಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಆಗಿರುವಂಥ ಘಟನೆ ಇದು. ವಾರದ ಅಂತ್ಯದಲ್ಲಿ ಮೂರನೇ ಪ್ರಕರಣ. ಒಂದು ಫೈರಿಂಗ್ ಆಗಿತ್ತು, ಅದಾದ ಬಳಿಕ ಪ್ರಕರಣ. ಈಗ ಮತ್ತೆ ಫ್ಲೈ ಬಸ್ನ ಅಡ್ಡಗಟ್ಟಿ ಪುಂಡರುಗಳು ತಮ್ಮ ಅಟ್ಟಹಾಸವನ್ನು ಮೆರೆದಿದ್ದಾರೆ. ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಇದು ಮೊದಲನೇ ಇನ್ಸಿಡೆಂಟ್. ವಾರದ ಒಳಗಡೆ, ವಾರದ ಅಂತರದಲ್ಲಿ ಮೂರು ಪ್ರಕರಣಗಳು ಆಗಿರುವಂಥದ್ದು. ನೋಡಿ, ಮೊದಲನೇದು ರೋಹನ್ ಗೌಡ ಅಂತ, ಇವರು ಪ್ರಭಾವಿ ವ್ಯಕ್ತಿಯ ಮಗ. ಈತ ಫೈರಿಂಗ್ ಮಾಡಿದ್ದ. ಇದು ಮೊದಲನೇ ಪ್ರಕರಣ. ಟ್ರಕ್ ಚಾಲಕನ ಮೇಲೆ ಫೈರಿಂಗ್ ಮಾಡಿದ ಪ್ರಕರಣ ಇದು. ಎರಡನೇ ಪ್ರಕರಣ, ಎರಡನೇ ವಿಂಡೋಲ್ ಗಮನಿಸ್ತಾ ಇದ್ದೀವಿ. ಫ್ಯಾಮಿಲಿ ಜೊತೆ ಮೈಸೂರಿನಿಂದ ಬರ್ತಾ ಇರುವಂಥ ಸಂದರ್ಭದಲ್ಲಿ ಕಾರ್ನ ಅಡ್ಡಗಟ್ಟಿ ಹಲ್ಲೆಯನ್ನು ಮಾಡಲಾಗಿತ್ತು. ಅದು ಹಿಂದೆ ಬರ್ತಾ ಇದ್ದಂಥ ಕಾರ್ನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು, ಅದರ ದೃಶ್ಯ. ಇನ್ನು ಮೂರನೇದು, ಈಗ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮೈಸೂರು ಕಡೆಗೆ ಹೊರಟಿದ್ದಂಥ ಫ್ಲೈ ಬಸ್ನ ಅಡ್ಡಗಟ್ಟಿ ಒನ್ ವೇನಲ್ಲಿ ಬಂದಂಥ ದ್ವಿಚಕ್ರ ವಾಹನ ಸವಾರ ಕುಡಿದ ಮತ್ತಿನಲ್ಲಿ ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥ ಘಟನೆ. ಸೊ ಮಂಡ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎತ್ತ ಸಾಗ್ತಾ ಇದೆ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಇದಕ್ಕೆ ಜನಪ್ರತಿನಿಧಿಗಳು ಉತ್ತರ ಹೇಳಬೇಕು, ರಾಜ್ಯ ಸರ್ಕಾರ ಉತ್ತರ ಹೇಳಬೇಕು, ಗೃಹ ಸಚಿವರು ಉತ್ತರ ಹೇಳಬೇಕು. ಕಾನೂನು ಸುವ್ಯವಸ್ಥೆ ಮಂಡ್ಯದಲ್ಲಿ ಇಲ್ವಾ? ಹಾಗಾದರೆ ದಶಪಥ ರಸ್ತೆ ಆಗಿರಬಹುದು, ಸರ್ವಿಸ್ ರಸ್ತೆಯಲ್ಲಿ ಆಗಿರಬಹುದು, ಓಡಾಡೋ ಅಂತ ಪ್ರಯಾಣಿಕರು, ಸಾರ್ವಜನಿಕರು, ವಾಹನ ಸವಾರರು ಏನು ಮಾಡಬೇಕು? ಈ ರೀತಿ ಕುಡಿದ ಮತ್ತಿನಲ್ಲಿ ಗಲಾಟೆ ಮಾಡೋದು, ಫೈರಿಂಗ್ ಮಾಡೋದು, ವಾಹನವನ್ನು ಅಡ್ಡಗಟ್ಟಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋ ಅಂಥ ಪ್ರಕರಣಗಳು ನಡೀತಾನೆ ಇದ್ರೆ ಮೇಲಿಂದ ಮೇಲೆ ಇದಕ್ಕೆ ಯಾರು ಹೊಣೆ? ನೋಡಿ, ಪ್ರಕರಣ ಒಂದು, ರೋಹನ್ ಗೌಡ, ಈತ ಫೈರಿಂಗನ್ನು ಮಾಡಿದ್ದ ಪ್ರಭಾವಿ ವ್ಯಕ್ತಿಯ ಮಗ. ಎರಡನೇದು, ಕಾರನ್ನ ಅಡ್ಡಗಟ್ಟಿ ಹಲ್ಲೆಯನ್ನು ಮಾಡಿದ್ರು. ಅದು ಹಿಂದಿನ ಕಾರ್ನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸರಿಯಾಗಿದ್ದಂಥ ದೃಶ್ಯ. ಅದನ್ನು ಕೂಡ 2-3 ದಿನಗಳ ಹಿಂದೆ ನೋಡಿದ್ದೀವಿ. ಇದು ಮೂರನೇ ಪ್ರಕರಣ. ಈಗ ಕುಡಿದ ಮತ್ತಿನಲ್ಲಿ ಒನ್ ವೇನಲ್ಲಿ ಬಂದು ದ್ವಿಚಕ್ರ ವಾಹನ ಸವಾರ ನಂದು ಮಂಡ್ಯನೇ ಅಂತ ಮಾತನ್ನ ಆಡ್ತಾನೆ. ವಿನೋದ್ ಎಂಬಾತ ಈತ ಅಂತ ಈಗ ಗುರುತು ಪತ್ತೆಯಾಗಿದೆ. ಇನ್ನು ಬಸ್ನ ಚಾಲಕ ಈರಣ್ಣ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನೇರವಾಗಿ ಮೈಸೂರಿನ ಕಡೆ ಫ್ಲೈ ಬಸ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಪ್ರಯಾಣಿಕರು ಇದ್ರು. ಸೊ ಆತನ ಮೇಲೆ, ಅಂದರೆ ಸರ್ಕಾರಿ ನೌಕರ, ಆತನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಮುಂದಾಗಿದ್ದಾನೆ. ದಿನೇ ದಿನೇ ಹದಗೆಡ್ತಾ ಇದೆಯಾ ಕಾನೂನು ಸುವ್ಯವಸ್ಥೆ ಮಂಡ್ಯ ಜಿಲ್ಲೆಯಲ್ಲಿ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಂದೀಶ್, ವಾರದ ಅಂತರದಲ್ಲಿ 3 ಪ್ರಕರಣ ಎತ್ತ ಸಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಮಂಡ್ಯ ಜಿಲ್ಲೆಯಲ್ಲಿ? ಖಂಡಿತ ಮಧುಸೂದನ್, ಮಂಡ್ಯದಲ್ಲಿ ಏನು ಪುಡಿರೌಡಿಗಳ ಅಟ್ಟಹಾಸ ಮುಂದುವರೆದಿದೆ ಅಂತ ಹೇಳ್ಬೋದು. ಮಂಡ್ಯದಲ್ಲಿ ದಿನೇ ದಿನೇ ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿದೆಯಾ ಎಂಬ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಅದಕ್ಕೆ ಕಾರಣ ಅಂತಂದ್ರೆ ಹೈವೇಯಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಹಲವಾರು ಗಲಾಟೆಗಳು ಜರುಗ್ತಾ ಇರುವಂಥದ್ದು. ಒಂದಷ್ಟು ಪುಂಡರು ಅಟ್ಟಹಾಸವನ್ನ ಮೆರಿತಾ ಇರುವಂಥದ್ದು. ಇತ್ತೀಚೆಗೆ ಕಳೆದ ವಾರವಷ್ಟೇ ಮೆಡಿಸಿನ್ ಟ್ರಕ್ ಮೇಲೆ ಫೈರಿಂಗ್ ಅನ್ನ ಕೆಲ ಪುಂಡರು ಮಾಡಿದ್ರು. ಆ ಒಂದು ಪ್ರಕರಣದಲ್ಲಿ ಕೂಡ ಈಗಾಗಲೇ ಒಂದಷ್ಟು ಕ್ರಮಗಳು ಕೂಡ ಆಗಿದೆ. ಅದಾದ ಬಳಿಕ ಮೊನ್ನೆಯಷ್ಟೇ ಕಾರೊಂದನ್ನು ಅಡ್ಡ ಹಾಕಿ ಒಂದು ಕುಟುಂಬದ ಮೇಲೆ ಮನಸೋ ಇಚ್ಛೆಯಲ್ಲಿ ಹಲ್ಲೆಯನ್ನ ಮಾಡಿದ್ರು. ರಾಡ್ನಿಂದ ಹಲ್ಲೆ ಮಾಡಿ 8 ವರ್ಷದ ಮಗು ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ರು. ಅದು ಮದ್ದೂರು ಪಟ್ಟಣ ವ್ಯಾಪ್ತಿಯಲ್ಲಿ ನಡೆದಿತ್ತು. ಇದೀಗ ಮತ್ತೊಂದು ಪ್ರಕರಣ, ಫ್ಲೈ ಬಸ್ ಅನ್ನ ಅಡ್ಡ ಹಾಕಿ ಏನು ಚಾಲಕ ಮತ್ತು ನಿರ್ವಾಹಕನಿಗೆ ಆವಾಜ್ ಬಿಟ್ಟಿರುವಂತಹ ಘಟನೆಯೂ ಕೂಡ ನಡೆದಿರುವಂಥದ್ದು. ಸದ್ಯ ಆ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಬೆಂಗಳೂರಿನ ಏರ್ಪೋರ್ಟ್ ನಿಂದ ಏನು ಮೈಸೂರಿಗೆ ತೆರಳುತ್ತಾ ಇದ್ದಂತಹ ಫ್ಲೈ ಬಸ್ ಮಂಡ್ಯದಲ್ಲಿ ಒಂದಷ್ಟು ಪ್ರಯಾಣಿಕರನ್ನ ಇಳಿಸುವ ನಿಟ್ಟಿನಲ್ಲಿ ಮಂಡ್ಯ ನಗರಕ್ಕೆ ಬರುತ್ತೆ. ಮಂಡ್ಯ ನಗರದ ಬಸ್ ಸ್ಟ್ಯಾಂಡ್ ಬಳಿ ಅವರನ್ನ ಇಳಿಸಿ ನಂತರ ಏನು ಮೈಸೂರಿಗೆ ತೆರಳುವಂತ ಸಂದರ್ಭದಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಬಂದಂತಹ ಪುಂಡರಿಬ್ಬರು ಏನು ಬೈಕ್ ನಲ್ಲಿ ಬಂದಂತವರು ಏಕಾಏಕಿ ಆ ಒಂದು ಬಸ್ ಅನ್ನ ತಡೀತಾರೆ. ಬಸ್ ಅನ್ನ ತಡೆದಷ್ಟೇ ಅಲ್ಲ, ಅವರಿಗೆ ಏನು ಚಾಲಕ ಮತ್ತು ನಿರ್ವಾಹಕನಿಗೆ ಬಾಯಿಗೆ ಬಂದಂತೆ ಬೈಯುವಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲದೆ ಪೊಲೀಸರಿಗೆ ಈ ಒಂದು ಮಾಹಿತಿನ ತಿಳಿಸ್ತೀವಿ ನಿಟ್ಟಿನಲ್ಲಿ ಹೇಳಿದ್ರು ಕೂಡ ಅವರು ಪೊಲೀಸರಿಗೂ ಕೂಡ ಆವಾಜನ್ನು ಹಾಕುವಂಥದ್ದು. ಅಂದ್ರೆ ಪೊಲೀಸರು ಏನ್ ಮಾಡೋಕ್ಕಾಗುತ್ತೆ ಎಂಬ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡುವಂಥದ್ದು. ಅಲ್ಲದೆ ನಾನು ಇಲ್ಲಿ ಮಂಡ್ಯ ಲೋಕಲ್ ಎಂಬ ನಿಟ್ಟಿನಲ್ಲಿ ಕುಡಿದ ಮತ್ತಿನಲ್ಲಿ ಬಾಯಿಗೆ ಬಂದಾಗೆ ಮಾತನಾಡಿರುವಂಥದ್ದು. ಸದ್ಯ ಆ ಒಂದು ವಿಡಿಯೋವನ್ನ ಏನು ಪ್ರಯಾಣಿಕರು ಮಾಡ್ಕೊಂಡಿರುವಂಥದ್ದು. ಪ್ರಯಾಣಿಕರು ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಏನು ಚಾಲಕ ಮತ್ತು ನಿರ್ವಾಹಕನಿಗೆ ಆ ಒಂದು ವಿಡಿಯೋವನ್ನ ತಲುಪಿಸಿ ಇದೀಗ ದೂರು ಕೂಡ ದಾಖಲಾಗಿದೆ. ಸದ್ಯ ಇದೇ ರೀತಿ ಪ್ರಕರಣಗಳು ಮಂಡ್ಯದಲ್ಲಿ ಜರುಗ್ತಾ ಇರುವಂಥದ್ದು ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಕಾನೂನು ಸುವ್ಯವಸ್ಥೆ ಬಗ್ಗೆ
ಬಗ್ಗೆಯೂ ಕೂಡ ಪ್ರಶ್ನೆ ಮಾಡುವಂತಹ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮಧುಸೂದನ್. ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.